ಏಯ್ ನಾನು ಒಳಗಡೆ ಬರಲ್ಲ ಕಣೆ. ಒಳಗಡೆ ಬರೋದ್ ಬೇಡ, ಇಲ್ಲೇ ಹೊಡಿತೀನಿ. ಮ್ಯೂಸಿಕ್. ವಿಠಲ ವಿಠಲನ್ನ ಚೆನ್ನಾಗಿತ್ತು. ಅವಳು ಯಾವಳೆ ಹಾಕಿದ್ದು ಚೇಂಜ್ ಮಾಡಿ ಮ್ಯೂಸಿಕ್. ಇದು ಯಾವ ಕಾರ್ ಮಾತು? ಏ ಕರಿ ಮರವ, ಅಲ್ಲ ಒಂದು ಮಾತಾಡು. ನಾನು ನಿನಗೆ ಯಾವಾಗ ಏನು ಮಾಡಿದ್ನೆ ಕ್ಲಾರಿಟಿ ಕೊಡಿ ತಾಯಿ. ಸುಮ್ಮನೆ ಯಾಕೆ ಗಿಫ್ಟ್ ಕೊಡ್ತಿದ್ಯಾ? ಗೊತ್ತಾಗ್ಲಿಲ್ವಾ? ಅವತ್ತು 2015 ನೆಲಮಂಗ್ಲ 3ನೇ ಕ್ರಾಸು 4ನೇ ಮನೆ ವನಿತಾ ಹೆಣ್ಣೋಡಕ್ ಬಂದಿದ್ದೆ, ನೆನ್ಪಿದ್ಯಾ? ಲಡ್ಡು ತಿಂದಿದ್ದೆ, ಚೆನ್ನಾಗಿತ್ತು ಅಂತಾನೆ ಹೇಳಿದ್ದೆ. ಹೌದಾ? ಆ ಲಡ್ಡು ಮಾಡಿದ್ದು ವನಿತಾ ನಾನೇ ಕಣೋ. ಏನು ಲಡ್ಡು ತಿನ್ನಿಸ್ದೆ, ಆಮೇಲೆ ನನ್ನನ್ನು ಓಡಿಸ್ದೆ, ನಡೆಸ್ದೆ, ಹಾಡು ಹೇಳಿಸ್ದೆ, ಎಲ್ಲ ಮಾಡಿಸಿ ಕೊನೆಗೆ ರಿಜೆಕ್ಟ್ ದಿ ಸಂಬಂಧ ಅಂತ ಮನೆಯಿಂದ ಹೋಗ್ತೇನೋ, ಓಡಿಸಿದಾಗ ಆಯಾಸ ಆಗದೆ ಪಾಯಸ ಬರುತ್ತೇನೋ. ಏ ಅಷ್ಟಕ್ಕೋಸ್ಕರ ಈಗ ನಾಯಿ ಕುಡ್ದ್ಬಿಟ್ಟು ಹಿಂಗೆಲ್ಲ ಅವಾಂತರ ಮಾಡ್ಬಿಟ್ಟ. ಹೌದು ಕಣೋ, ನೀವೆಲ್ಲರೂ ಹುಡುಗರು ಏನ್ರು ಹುಡುಗಿರ ಮನೆಗೆ ಹೋಗಿ ಲಡ್ಡು ತಿನ್ನೋದು ಬರೋದು, ಲಡ್ಡು ತಿನ್ನೋದು ಬರೋದು. ನಿಮ್ಮಂತ ಗಂಡಸಿಂದಾನೆ ಕಣೋ ಸ್ವೀಟ್ ರೇಟ್ ಎಲ್ಲ ಗಗನಿ ಕೇರಿರೋದು. ನಿನ್ನಿಂದನಾ? ಮತ್ತೆ ನಮ್ಮನೆ ಬಂದು ಜಿಲೇಬಿ ತಿನ್ನೋದ, ನಿಮ್ಮ ಮನೇಲಿ ಜಿಲೇಬಿ, ನಮ್ಮನೆ ಬಂದು ಪಾಯಸ ಕುಡ್ದೋದ, ನಮ್ಮನೆ ಬಂದು ಒಬ್ಬಟ್ಟು ತಿನ್ನೋದ, ಗುಲಾಬ್ ಜಾಮ್ ತಿಂದ. ನಿಮ್ಮನೆ ಗುಲಾಬ್ ಜಾಮೂನು ಬಟ್ಟೆನು ಅಂತ ಹಾಕೊಂಡಿದ್ದಿಲ್ಲ. ಏನ್ ಮಹಿಳಾ ಸಂಘಟನೆ ಸೇರ್ಕೊಂಡ್ಬಿಟ್ಟೈತಲ್ರಿ. ಏನು ನೀವು ಹುಡುಗರೇನೋ ರಿಜೆಕ್ಟ್ ಮಾಡುದು, ನಾವೆಲ್ಲ ಹುಡುಗಿರು ಸೇರಿ ರಿಜೆಕ್ಟ್ ಮಾಡಿದ್ರೆ ನೀವೆಲ್ಲ ಬೀದಿಲಿ ನಾಯಿ ತರ ಅಲಿತಿರ್ಬೇಕು, ಗೊತ್ತಾಯ್ತಾ? ಏ ಒಗಲೇ, ನೀವು ಹುಡುಗಿರೇ ಹಂದಿ ತರ ಒಟ್ಟಿಗೆ ಬರೋದು, ನಾವು ಸಿಂಹ ತರ ಒಬ್ಬೊಬ್ಬರೇ ಓಡಾಡ್ತೀವಿ. ಹೌದಾ? ಅದೇನೋ ಡೈಲಾಗ್ ಹೇಳ್ತಲ್ಲ, ಹೇಳು. 10 ಹುಡುಗಿರನ್ನ ನೋಡ್ಬೇಕು, ಹಾ. 5 ಚೂಸ್ ಮಾಡ್ಬೇಕು, ಓಹೋ. 2 ಫೈನಲ್ ಮಾಡ್ಬೇಕು, ಹಾ. ಒಬ್ಬಳನ್ನ ಮದುವೆ ಆಗ್ಬೇಕು. ಏನ್ರ ಇವನ್ ತರ 40-50 ಸಂಬಂಧ ಅಂತ ಹುಡುಕೊಂಡು ಮನೆಗೆ ಹೋಗಿ ಲಡ್ಡು ತಿಂದು ಹೋದ್ರೆ ಅವ್ರಿಗೂ ಇದೇ ಗತಿ. ಏ ಸುಮ್ಕಿರಿಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಕಣ್ರು. 10 ಹುಡುಗಿರನ್ನ ನೋಡ್ಬೇಕು, 5 ಚೂಸ್ ಮಾಡ್ಬೇಕು, 2 ಫೈನಲ್ ಮಾಡ್ಬೇಕು, ಒಬ್ಬಳನ್ನ ಯಾರು ಇಲ್ಲ.